ಗುಡಿಬಂಡೆ ತಾಲೂಕಿನ ಕರ್ನಾಟಕ ಯುವ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ಪಿಯು ಕಾಲೇಜಿನ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿಮಾನಿಸಲಾಯಿತು. ನಂತರ ಮಾತನಾಡಿದ ತಾಲೂಕು ಯುವ ಮುಖಂಡರಾದ ರಮೇಶ್, ಈಗಾಗಲೇ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿರುವುದು ಹೆಮ್ಮೆಯ ವಿಚಾರ. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತಿದ್ದಾರೆ. ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಾಗೂ ಶಿಕ್ಷಣದ ಕೊರತೆ ಇಲ್ಲದೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಆದ ಕಾರಣ ಮುಂಬರುವ ದಿನಗಳಾದ 24ರಂದು ಇದೇ ತಿಂಗಳು ಎಸ್ಎಸ್ಎಲ್ಸಿ ಫಲಿತಾಂಶ ಬರ್ತಾ ಇದೆ. ಆದ ಕಾರಣ ಉತ್ತೀರ್ಣರಾದ ಎಲ್ಲಾ ಮಕ್ಕಳು ಖಾಸಗಿ ಶಾಲೆಗಳ ಮೊರೆ ಹೋಗುವುದನ್ನ ಬಿಟ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯುತ್ತಮ ಬೋಧನೆ ನೀಡುತ್ತಿದ್ದು, ಈಗಾಗಲೇ ಎಸ್ಎಸ್ಎಲ್ಸಿ ಫಲಿತಾಂಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಿಗುವಂತಹ ಉತ್ತಮ ಶಿಕ್ಷಣವನ್ನ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಪ್ರಕಾಶ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ದಪ್ಪರ್ತಿ ನಂಜುಂಡಾರವರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಕಾಸ್, ಗುಡಿಬಂಡೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬರೀಶ್, ಯುವ ಕಾಂಗ್ರೆಸ್ ಮುಖಂಡರಾದ ಅಲಿಂ, ಶಾರುಖ್, ಹರೀಶ್, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಪೋಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಏನು ಹೇಳಿದ್ರು, ಅಂಬರೀಶ್ ಅವರು ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಕಾಲೇಜಿಗೆ ಏನು ಬೇಕು ಅದೆಲ್ಲನೂ ಮಾಡಿಕೊಡ್ತಾರೆ. ಅದು ನಿಜ, 100% ನಿಜ. ಒಳ್ಳೆ ಕಟ್ಟಡವನ್ನು ಮಾಡಿಕೊಟ್ರು, ಆಮೇಲೆ ಲೈಟ್ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇನ್ನೊಂದು ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಈ ಕಾಲೇಜಿಗೆ ಒಂದು ಕಾಂಪೌಂಡ್ ಆಗಬೇಕಷ್ಟೇ. ಅದೊಂದು ಆಗಿಬಿಟ್ರೆ ಎಲ್ಲವೂ ಸರೋಗ್ತದೆ. ಯಾಕೆ ಅಂತಂದರೆ ಅಲ್ಲಲ್ಲಿ ಕುಡಿದಿರೋ ಪಾಠಗಳು ಬಿದ್ದೋಗಿದ್ದಾವೆ. ನೋಡ್ರಿ, ಈಗ ನೋಡ್ತಾ ಇದ್ದೀವಿ, ಈ ಕ್ಲಾಸ್ ಎಲ್ಲ ಹೊರಟಾಗ್ಬಿಡ್ತಾರೆ. ಹೊಸ ಬಿಲ್ಡಿಂಗು, ಹುಡುಗರು ಬಂದು ಕ್ಲಾಸ್ ಎಲ್ಲ ಹೊರಟಿದ್ದಾರೆ. ಈಗ ಅವಕ್ಕೆಲ್ಲ ಮಿಸ್ ಆಗ್ತಿದ್ರು. ಆಮೇಲೆ ಟಾಯ್ಲೆಟು ರೂಮ್ಗಳು ಡೋರ್ಗಳೆಲ್ಲ ಕಿತ್ತಾಗ್ಬಿಡ್ತಾರೆ. ಸೊ ಹಂಗಾಗಿ ಈಗೆಲ್ಲ ಇದೆ. ದಯವಿಟ್ಟು ಅಂಬರೀಶ್ ಅವರು ಮತ್ತು ಕೆಡಿಬಿ ಸದಸ್ಯರಿಂದ ಮುಖ್ಯವಾಗಿ ಅವರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಅದೊಂದು ಮಾಡಿಬಿಟ್ರೆ ಇಲ್ಲಿ ಉಳಿದಿದ್ದೆಲ್ಲ ನಾವು ನೋಡ್ಕೊತೇವೆ. ಪರ್ಸೆಂಟೇಜು ಪಾಠಗಳು ಮಾಡೋದು ಅದೆಲ್ಲದನ್ನು ನಾವು ಮಾಡ್ತೇವೆ ನಮ್ಮ ಕಡೆಯಿಂದ, ಅದಾಗ್ತದೆ. ಆಮೇಲೆ ಮೇಡಮ್ ಅವರು ಅಲ್ಲಿ ಅವರೇ ಬಲವಂತ ಮಾಡಿರೋದು ಎಲ್ಲ ಮೈಸೂರಿಗೂ ಹೇಳಿದ್ರು, ನೀವು ಗೌರ್ಮೆಂಟ್ ಕಾಲೇಜ್ ಇದೆ ಇಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಬೇಸ್ ಹೇಳಿದ್ದಾರೆ, ನಿಮ್ಮ ಕಾಲೇಜಲ್ಲೇ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಬೆಳವಣಿಗೆ. ಮೇಡಮ್ ಅವ್ರ ಕಡೆಯಿಂದ ಒಳ್ಳೆಯ ಮಾಹಿತಿ ನಮ್ಗೆ ಸಿಕ್ಕಿದೆ. ಅಷ್ಟೇ ಸಾಕು. ಇಲ್ಲಿ ದಾಖಲಾತಿ ಹಾಕಬೇಕು ಅಂತಂದ್ರೆ, ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದ್ರೆ ಬರೀ ನಮ್ಮಿಂದ ಮಾತ್ರ ಆಗಲ್ಲ. ನೀವೆಲ್ಲ ಲೋಕಲಲ್ಲಿದ್ದೀರಿ. ಖುಷಿ ಆಯಿತು. ಒಂದು ಬೇಸರದ ಸಂಗತಿ ಏನಂದ್ರೆ, ನಿರೀಕ್ಷೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದಾಖಲಾತಿ ಆಗ್ತಾ ಇಲ್ಲ. ಒಳ್ಳೆ ಉತ್ತಮವಾದಂಥ ಪರಿಸರ ಇದೆ, ತರಗತಿ ಕೊಠಡಿಗಳಿದೆ, ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಎನ್ರೋಲ್ಮೆಂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಏನು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಿತಾಂಶ ಬಂದಿದೆ ಗುಡಿಬಂಡೆ ತಾಲೂಕಿಗೆ, ನೀವು ಪ್ರೇರಣೆ ಆಗಬೇಕು. ಈಗ ಏನು 10ನೇ ತರಗತಿ ಫಲಿತಾಂಶ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ನನಗೆ ನಂಬಿಕೆ ಇದೆ ಉತ್ತಮವಾದಂಥ ಫಲಿತಾಂಶ ಬರುತ್ತೆ ಅಂತ. ಬಟ್ ನೀವೇನೀಗ ಒಂದು ಉತ್ತಮ ಫಲಿತಾಂಶ ತಂದಿದ್ದೀರಾ, ನೀವು ರೋಲ್ ಮಾಡೆಲ್ಸ್ ಆದಾಗ ಆ ಮಕ್ಕಳು ಸಹ ನಮ್ಮ ಒಂದು ತಾಲೂಕಿನಲ್ಲೇ ಈ ಒಂದು ಕಾಲೇಜಲ್ಲಿ ಅವ್ರು ದಾಖಲಾದಾಗ ನಮ್ಮ ತಾಲೂಕಿಗೆ ಒಂದು ಉತ್ತಮವಾದಂಥ ಫಲಿತಾಂಶ ಬರುತ್ತೆ. ಬಟ್ ಏನಾಗ್ತಾ ಇದೆ, ಎಲ್ಲ ಮಕ್ಕಳು ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಿನಲ್ಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಸೊ ನೀವು ಯು ಹ್ಯಾವ್ ಗೋನ್ ಒನ್ ವೇ, ಒಂದು ಪಾತ್ ತೋರಿಸಿದ್ದೀರಾ. ಅಲ್ಲೇ ಹೊರಗಡೆ ಹೋಗಿ ಓದಿದ್ರೆ ಮಾತ್ರ ನಮಗೆ ಪರ್ಸೆಂಟೇಜ್ ಬರಲ್ಲ ಅಥವಾ ಪಾಸ್ ಆಗೋದು ಅಂತಲ್ಲ. ನಮ್ಮ ತಾಲೂಕಲ್ಲೂ ಉತ್ತಮವಾದಂತಹ ಒಬ್ಬ ಒಳ್ಳೆ ಸ್ಟಾಫ್ ಇದೆ, ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ. ಇಲ್ಲಿ ಓದಿದ್ರು ಟಾಪರ್ಸ್ ಆಗ್ಬೋದು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ಬೋದು ಅಂತಹ ಒಂದು ನೀವು ಒಂದು ಉದಾಹರಣೆ ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ಯು ಆರ್ ಆಲ್ ದ ರೋಲ್ ಮಾಡೆಲ್ಸ್. ನೀವು ಅದು ಪ್ರಚಾರ ಮಾಡಬೇಕಾಗುತ್ತೆ. ನೀವು ನಮ್ಮ ಪ್ರಿನ್ಸಿಪಲಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, SSLC ರಿಸಲ್ಟ್ ಆದ ತಕ್ಷಣ ಮಕ್ಕಳ ಹತ್ರ ನೀವು ಏನು ಮುಂದಿನ ದಿನಗಳಲ್ಲಿ ಅವರು ಏನು ವಿದ್ಯಾರ್ಥಿಗಳು ಇವತ್ತು ಮತ ಗಳಿಸಿ ಗಳಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಆಸಕ್ತಿ ಇರತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಚೆನ್ನಾಗಿ ಓದಿ ಇವರು ಕಾಲೇಜಿಗೆ
ಹಾಗೂ ಇದು ನಮ್ಮ ತಾಲೂಕಿಗೆ ಗೌರವ ಕೊಡಬೇಕು. ಇವತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಈ ದಿನ ನಮ್ಮ ಕಾಲೇಜಿನಲ್ಲೇ ಯುವ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತುಂಬಾ ಸಂತೋಷದ ವಿಷಯ ಹಾಗೂ ಒಂದು ರೀತಿ ದಿಢೀರ್ ಕಾರ್ಯಕ್ರಮ ಅಂತ ನಾವು ಭಾವಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ವಿದ್ಯಾರ್ಥಿಗಳಿಗೆ ನಮ್ಮ ಗುಲ್ಬರ್ಗ ತಾಲೂಕಿನ ಯುವ ಕಾಂಗ್ರೆಸ್ ವತಿಯಿಂದ ವಿವಿಧ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡ ಕೃಷ್ಣೇಗೌಡರೇ, ಮುಖ್ಯ ಕೃಷ್ಣೇಗೌಡರೇ ಹಾಗೂ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಅಂಬರೀಶ್ ಅವರೇ, ಕೇಂದ್ರ ಸಿಬ್ಬಂದಿಯವರೇ, ವಿಶೇಷವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಇವತ್ತು ಇಡೀ ನಮ್ಮ ದೇಶದಲ್ಲಿ ಯಾವ ರೀತಿ ಇವತ್ತು ನಮ್ಮ ನೋಡ್ತಾ ಇದ್ದೀವಿ, ಸ್ಪರ್ಧಾ ಜಗತ್ತಿನಲ್ಲಿ ಯಾವ ರೀತಿ ನಮ್ಮ ಶಿಕ್ಷಣ ಒಂದು ವ್ಯಾಪಾರೀಕರಣ, ಖಾಸಗೀಕರಣ ಮತ್ತು ಕೋಮುವಾದೀಕರಣವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಆದ್ದರಿಂದ ಇವತ್ತು ನಮ್ಮ ಎಲ್ಲಕ್ಕೂ ನಾವು ಅರ್ಥ ಮಾಡಬೇಕು, ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಇವತ್ತು ಕಾರ್ಯಕ್ರಮ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ